ಎರಡನೇ ದಿನದ ಎರಡನೇ ಟಾಸ್ಕ್ ಗೋ ಕ್ಲಬ್ಬಿಂಗ್ ರೌಂಡ್ ಆಗಿತ್ತು. ನಮ್ಮ ಮಾಡೆಲ್ಸ್ ಎಲ್ಲ ಹೇಗೆ ರ್ಯಾಂಕ್ ವಾಕ್ ಮಾಡಿದ್ರು ಅಂತ ನಿಮ್ಗನ್ಸುತ್ತೆ? ಚೆನ್ನಾಗಿ ಮಾಡಿದ್ರ? ಬನ್ನಿ ಹಾಗಿದ್ರೆ ಅವ್ರನ್ನೇ ಕೇಳೋಣ. ಪ್ಲೀಸ್ ವೆಲ್ಕಮ್ ಆ ಮಾಡೆಲ್ಸ್. ಎರಡನೇ ಟಾಸ್ಕ್ ಗೋ ಕ್ಲಬ್ಬಿಂಗ್ ರೌಂಡ್, ರ್ಯಾಂಪ್ ವಾಕ್ ಮಾಡಿದ್ರಿ, ಹೇಗನ್ಸ್ತಾ ಇದೆ? ಚೆನ್ನಾಗಿತ್ತಾ? ಬಟ್ ನನಗನ್ಸಿದ್ದು ಚೆನ್ನಾಗಿರ್ಲಿಲ್ಲ. ನಾವೇನು ಹೋಪ್ ಮಾಡಿದ್ವಿ ಅದು ನಿಮ್ಮಲ್ಲಿ ನಾವು ಕಾಣಲಿಲ್ಲ. ನೀವೆಲ್ಲರೂ ಒಂದು ನೆನ್ಪಿಟ್ಕೊಳ್ಬೇಕಿತ್ತು. ಅಂದರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸುಮಾರು ಜನ ಟ್ರೈ ಮಾಡಿದ್ದಾರೆ ಅಲ್ವಾ, ಆಡಿಷನ್ಸ್ ಮಾಡಿದ್ದಾರೆ, ಎಷ್ಟೋ ಜನ ಬೇಡ ಅಂತ ರಿಜೆಕ್ಟ್ ಆಗಿದ್ದಾರೆ. ಈ ಒಂದು ಮಾಡಲಿಂಗ್ ಅನ್ನೋದು, ರ್ಯಾಂಪ್ ವಾಕ್ ಅನ್ನೋದು ಎಲ್ಲರಿಗೂ ಬರುವಂಥ ಕಲೆ ಅಲ್ಲ. ನೋಡೋದಕ್ಕೆ ಅನ್ಸ್ಬಹುದು ವಾಕ್ ಮಾಡಿಬಿಟ್ರೆ ಮಾಡೆಲ್ ಆಗ್ತಾರೆ ಅಂತ, ಬಟ್ ರಿಯಲಿ ಅಲ್ಲ. ಯಾರು ಮಾಡೆಲ್ ಆಗೋದಕ್ಕಾಗಲ್ಲ, ಅಂದರೆ ಇಷ್ಟಪಟ್ಟವರೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಅಂದಮೇಲೆ ನೀವು ಅದನ್ನ ಉಪಯೋಗಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ. ನಾನು ನಿಮ್ಮಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಕೆಲವರಲ್ಲಿ ಗ್ರೇಸ್ ಇರಲಿಲ್ಲ, ಇನ್ನು ಕೆಲವರಲ್ಲಿ ಆಟಿಟ್ಯೂಡ್ ಇರಲಿಲ್ಲ. ಆ ಒಂದು ಸ್ಟೈಲ್ ಇರಬೇಕಲ್ಲ, ಸ್ಪಾರ್ಕ್ ಇರಬೇಕಲ್ಲ, ಅದು ಇಲ್ಲ. ಗ್ಲಾಮ್ ಹಂಟ್ ಸೀಸನ್ 1 ಕಾರ್ಯಕ್ರಮದಲ್ಲಿ ನಾವು ಫ್ರೆಶ್ ಫೇಸ್ ಅಂತ ಏನು ಹುಡುಕ್ತಾ ಇದ್ದೀವಿ. ಕೆಲವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ಅವ್ರಿಗೋಸ್ಕರ ಒಂದ್ಸರಿ ಜೋರಾಗಿ ಕ್ಲಾಪ್ಸ್. ಬಟ್ ಇನ್ನು ಕೆಲವರ ಪರ್ಫಾರ್ಮೆನ್ಸ್ ವೀಕ್ ಆಗಿತ್ತು. ಅದು ನಾನು ಹೇಳೋದಕ್ಕೆ ಐ ಥಿಂಕ್ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಸೊ ಲೆಟ್ ಅಸ್ ವೆಲ್ಕಮ್ ಆರ್ ಜಡ್ಜ್, ಕಾಸ್ಟ್ಯೂಮ್ ಸ್ಟೈಲಿಸ್ಟ್ ನಾಗಶ್ರೀ ರಾಮಚಂದ್ರ. ಓಕೆ, ನಿಮ್ಗಾಗ ನಾನು ಒಂದು ಕಾರ್ಡ್ ಕೊಟ್ಟೆ. ವೀಕ್ಷಕರೇ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನಾನೊಂದು ಕಾರ್ಡ್ ಕೊಟ್ಟಿದ್ದೆ. ಕಾರ್ಡ್ ಏನಕ್ಕೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಈ ಒಂದು ರೌಂಡ್ ನಂತರ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಆ ಕಾರ್ಡಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಮತ್ತೊಬ್ಬ ಕಂಟೆಸ್ಟೆಂಟ್ ಹೆಸರನ್ನ ಬರಿಬೇಕಾಗತ್ತೆ. ಅಂದರೆ ಅವ್ರಿಗೆ ಯಾರು ಅಂತ ಅನ್ಸುತ್ತೋ, ಇವ್ರು ಡಿಸರ್ವ್ ಆಗಲ್ಲ ಅಥವಾ ಅವ್ರ ಸ್ಟೈಲ್ ಚೆನ್ನಾಗಿಲ್ಲ, ನನ್ನ ಕಮೆಂಟ್ ಅಲ್ಲ, ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಬರಿಬೇಕು ಅಂತ. ಸೊ ಕೆಲವ್ರು ಬರ್ದಿದ್ದಾರೆ, ನೋಡೋಣ ಯಾಕೆ ಏನು ಅಂತ ಕೇಳೋಣ. ಎಲಿಮಿನೇಷನ್ ಕೂಡ ನಡೆಯುತ್ತೆ ಈ ರೌಂಡ್ ಆದಮೇಲೆ. ಸೊ ಗೈಸ್, ಬರ್ದಿದ್ದೀರಾ? ನೋಡೋಣ ಯಾರು ಯಾರ ಹೆಸರನ್ನ ಬರ್ದಿದ್ದೀರಾ. ಸುಮಾರು 34-35 ಗಂಟೆಗಿಂತ ಹೆಚ್ಚಿದ್ದೀರಲ್ಲ, ಜೊತೆಲೆಲ್ಲ ಫ್ರೆಂಡ್ಸ್ ಆಗಿದ್ದೀರಾ. ಬಟ್ ಇಲ್ಲೂ ಕೆಲವು ಗ್ರೂಪಿಸಮ್ ಕಾಣಿಸ್ತಾ ಇದೆ. ಒಂದು ದಿನ ಆಗಿದೆ ಅಷ್ಟೇ, ಆಗಲೇ ಗ್ರೂಪಿಸಮ್ನ ನೋಡ್ತಾ ಇದ್ದೀವಿ ನಾವು. ವೆಲ್, ಈಗ ನೋಡೋಣ ಯಾರು ಯಾರ ಹೆಸರನ್ನ ಬರ್ದಿದ್ದೀರಾ, ಯಾಕೆ ಅಂತ. ಅಂಜಲಿ. ಯಾಕೆ ಭಾವನಾ, ವೈ ಡು ಯು ಫೀಲ್ ಅಂಜಲಿ ಇರಬಾರ್ದು ಮುಂದಿನ ರೌಂಡ್ಗೆ ಅಂತ? ಅಂದರೆ ಯಾವ ಕ್ರೈಟೀರಿಯಾ ಮೇಲೆ ನೀವು ಅವ್ರ ಹೆಸರು ಬರ್ದಿದ್ದೀರಾ? ಆ್ಯಕ್ಚುಲಿ ನಾನು ಇದು ಪರ್ಸನಲ್ ಕ್ರೈಟೀರಿಯಾ ಇದೆ. ಐ ಆಮ್ ನಾಟ್ ಅ ಜಡ್ಜ್ ಟು ಎಲಿಮಿನೇಟ್ ಅವರ್ ಫಾರ್ ಅವರ್ ಡ್ರೆಸ್ಸಿಂಗ್ ಆರ್ ಸಮಥಿಂಗ್ ಲೈಕ್ ದಟ್. ಆದರೆ ನಿನ್ನೆ ನಾನು ಬಂದಿದ್ದೆ, ಎಲ್ಲ ಮಾಡೆಲ್ಸು ನನ್ನ ಜೊತೆ ಮಾತಾಡಿದ್ರು, ಆದರೆ ಆಕೆ ನನ್ನ ಜೊತೆ ಮಾತಾಡೇ ಇಲ್ಲ. ಆಮೇಲೆ ನಾನು ಸ್ಮೈಲು ಕೊಟ್ಟಿದ್ದೆ. ಶಿ ವಾಸ್ ಲೈಕ್ ಹ್ಯಾವಿಂಗ್ ಶೋಯಿಂಗ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಮೀ. ಅದಕ್ಕೆ ನಾನು ಆಕಿನ ಹೆಸರು ಬರ್ತೀನಿ. ಪರ್ಸನಲ್ ಕ್ರೈಟೀರಿಯಾ ಮೇಲೆ. ಸೊ ನಿಮ್ಗೇನು ಅನ್ಸುತ್ತೆ, ಇದೊಂದು ಹೆಲ್ದಿ ಕಾಂಪಿಟೇಷನಾ ನೀವು ಈ ಥರ ಮಾಡಿದ್ರೆ? ಸಿ, ಬಿಕಾಸ್ ಇಲ್ಲಿರೋರು ಎಲ್ಲರೂ ನಿಮ್ಮ ಹತ್ರ ಮಾತಾಡಲ್ಲ. ಸಿಂಪಲ್ ಟರ್ಮ್ಸ್, ಈಗ ನಾನೇ ಒಬ್ಬರ ಹತ್ರ ಮಾತಾಡಲ್ಲ, ಮಾತಾಡಬಾರ್ದು ಅಂತ ಮಾತಾಡೋದಲ್ಲ, ಅದು ಜಸ್ಟ್ ಜನರಲಿ ಮಾತಾಡಲ್ಲ. ಹಂಗಂತ ಅವ್ರು ನನ್ನ ಮುಂದೆ ಇರಬಾರ್ದು, ಅವ್ರ ಕಾಂಪಿಟೇಷನಿಂದ ಔಟ್ ಆಗಿಬಿಡೋ ಅನ್ನೋದು ನನಗೆ ಸರಿ ಅನ್ನಿಸ್ತಿಲ್ಲ. ಸೊ ಅಂಜಲಿ, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್? When I first came here, I really don't know these people. So now I'm very much comfortable with these people. And since she wasn't there yesterday, so I couldn't able to chat more with her. So that's all. I don't think so. I deserve the elimination for that. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ರೂಪಾ. ರೂಪಾ ಅವರು ಬರ್ದಿರೋ ಹೆಸರು ಶ್ರುತಿ. ರೂಪಾ, ನಿಮ್ಗೆ ಯಾಕೆ ಅನ್ಸುತ್ತೆ ಶ್ರುತಿ ಶೋಲ್ ಇರಬಾರ್ದು ಅಂತ? ಅವಳು ತುಂಬ ಶೈ ಆಗಿದ್ದಾಳೆ, ತುಂಬ ರಿಸರ್ವ್ಡ್ ಆಗಿರ್ತಾಳೆ. ಆ್ಯಸ್ ಎನ್ ಪರ್ಸನ್ ಶಿ ಇಸ್ ವೆರಿ ಸ್ವೀಟ್ ಆ್ಯಂಡ್ ನೈಸ್. ಆ್ಯಟಿಟ್ಯೂಡ್ ಇಲ್ಲ, ಯಾವುದೇ ರೀತಿ ಅದನ್ನು ಒಂದು ತೊಂದರೆ ಇಲ್ಲ. ಶಿ ಮಿಂಗಲ್ಸ್ ವಿತ್ ಪೀಪಲ್ ವೆರಿ ವೆಲ್. ಬಟ್ ಆ್ಯಸ್ ಎನ್ ಫಾರ್ ದ ಮಾಡಲಿಂಗ್ ಇಂಡಸ್ಟ್ರಿ ನನಗನ್ಸುತ್ತೆ ಇವಾಗ ಅವ್ರ ಮೆಂಟಾಲಿಟಿ ಇನ್ನೂ ಅಂದರೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಥವಾ ಇನ್ನೂ ಮೆಂಟಲಿ ಪ್ರಿಪೇರ್ ಆಗಿ ಬಂದರೆ ಬೆಟರ್ ಇರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. I would take her opinion as positive criticism. That's what I would like to say. She's very frank in what she is telling, and maybe I just personally feel what she's telling is right. ನಿಮಗೆ ಪರ್ಸ್ನಲಿ ಫೀಲ್ ಆಗ್ತಾ ಇದೆ, ಬಟ್ ಸ್ಟಿಲ್ ಯು ಆರ್ ಹಿಯರ್. ಅದು ಸ್ವಲ್ಪ ಫಿನಿಕಿ ಆಗೋಯ್ತು ನನ್ನ ಪ್ರಕಾರ. ನೀವು ಯು ಕುಡ್ ಹ್ಯಾವ್ ಸ್ಟಿಲ್ ಟೇಕನ್ ಎ ಡಿಸಿಷನ್. ನೀವು ಇಲ್ಲಿಗೆ ತನಕ ಬಂದ್ರಿ, ಸುಮಾರು ಟೈಮ್ ಪೀರಿಯಡ್ ಇತ್ತು ಆಡಿಷನಿಂದ ಇಲ್ಲಿ ತನಕನೂ.
ನಿಮಗೆ ಅದು ಅನ್ನಿಸ್ತಿದ್ರೆ ದೆನ್ ವೈ ಡೆಂಟ್ ಯು ಆ್ಯಕ್ಚುಲಿ ಸೇ ಓಕೆ ಮಾಡ್ಲಿಂಗ್ ನನಗೋಸ್ಕರ ಅಲ್ಲ, ಮೇ ಬಿ ನಿಮ್ಮ ಜಾಗದಲ್ಲಿ ನೀವು ಬೇರೆ ಹುಡುಗಿಗೆ ಚಾನ್ಸ್ ಕೊಡ್ಬೋದಾಗಿತ್ತಲ್ಲ. ನಾವು ನಿಮ್ಮನ್ನ ಇಟ್ಕೊಂಡು ಬೇರೆ ಹುಡುಗಿನ ಯಾರನ್ನೋ ಒಬ್ರನ್ನ ಎಲಿಮಿನೇಟ್ ಮಾಡಿರ್ತೀವಿ ಆಡಿಷನ್ಸಿಂದ. ಸೊ ನಿಮಗೆ ನಿಮಗೋಸ್ಕರ ಆ ಫೀಲಿಂಗ್ ಇದ್ದಿದ್ರೆ ನೀವು ಬ್ಯಾಕ್ಔಟ್ ಮಾಡಿ ಅವ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು. But don't you think you've taken chance of a person who actually would be more eligible to be here than you? Andre nim prakara nanu decisions kodtilla. It's my first show. I've never done shows before, so I really don't know how exactly this is like. So it was a good experience for me, and now I know what exactly is the thing like. ಶ್ರದ್ಧಾ ಅವರು ಬರ್ದಿರೋ ಹೆಸರು ಶ್ರುತಿ ಆಚಾರ್ಯ. ಅಗೇನ್ ಶ್ರುತಿ. Shraddha, why? I felt Shruti didn't have the passion for the whole contest. She's a very nice person, very sweet, very friendly person. You're being modest now. You're just telling whatever Rupa said. No, seriously, that's what I feel. Everyone has a different opinion. So, yeah, she's very good, but she's having the lack of confidence, and she don't have the passion for the whole contest. That's what I felt. So that's why I wrote her name. No hard feelings for her. She mentioned I don't have passion for modeling, but I do have passion for modeling. That's what I would like to say. Since I'm not experienced like how many the people who are here, since I'm not experienced, maybe that's what made them feel that way. Or to next contestant, next ಶ್ರುತಿ ಮಿಶ್ರಾ ಅವರು ಯಾರ ಹೆಸರು ತಗೊಂಡಿದ್ದಾರೆ ನೋಡೋಣ. ಅಗೇನ್ ಶ್ರುತಿ ಆಚಾರ್ಯ. ಓಕೆ ಶ್ರುತಿ, ಯಾಕೆ ಶ್ರುತಿ ಆಚಾರ್ಯ ಅವ್ರ ಹೆಸರನ್ನ ನೀವು ಬರ್ದಿದ್ದೀರಾ? ಬಹಳ ಒಳ್ಳೆ ಫ್ರೆಂಡ್ಸ್ ಕೂಡ ಇವರು. ತುಂಬಾ ಒಳ್ಳೆ ಫ್ರೆಂಡ್ಸ್ಗಳೇ ಎಲ್ಲರೂ ಶ್ರುತಿ ಹೆಸರನ್ನ ಬರ್ದಿದ್ದೀರಾ. ರೂಪಾ, ಶ್ರದ್ಧಾ, ನಾವು ಶ್ರುತಿ ಮಿಶ್ರಾ. No offense to Shruti, obviously, but being very practical, I saw that I felt like she was lacking confidence, and I felt that I should opt her to eliminate. So basically, ನಿಮ್ಮ ಪ್ರಕಾರ ಬೇರೆ ಎಲ್ಲರೂ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಇಲ್ಲಿ. Yeah, I think it's the confidence that I was expecting to see in her, but I didn't found that. Obviously, I'm feeling very bad. Then I really don't know what to say. See, ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ಆಗಿ ನಡೀತಾರ, ನೆಗೆಟಿವ್ ಆಗಿ ತಗೊಂಡ್ರೆ ನೆಗೆಟಿವ್ ಆಗಿ ಹೋಗ್ತೀರಾ.